ಈಗಿನ ವೆದರ್ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ. ಅದ್ರ ಜೊತೆಗೆ ಗಾಡ್ ಗಿಫ್ಟ್ ಥರ ಬರ್ತಾ ಇರೋದೇ ಡೆಂಗ್ಯೂ ಮಲೇರಿಯಾ. ಅದನ್ನ ಮೈಂಡಲ್ಲಿ ಇಟ್ಕೊಂಡು ಸ್ವಲ್ಪ ಹೆಲ್ತಿ ಓಷನ್ ಏನಾದ್ರು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಡೆಂಗ್ಯೂ ಮಲೇರಿಯಾಗೆಲ್ಲ ರಾಮಬಾಣ ಅಂದರೆ ಪಪ್ಪಾಯ ಎಲೆನೇ. ಅದನ್ನು ಯೂಸ್ ಮಾಡ್ಕೊಂಡು ಇವತ್ತೊಂದು ಹೆಲ್ತಿ ಡ್ರಿಂಕ್ನ ರೆಡಿ ಮಾಡ್ತಾ ಇದ್ದೀನಿ. ಪಪ್ಪಾಯ ಎಲೆ ಜ್ಯೂಸ್ ಅಂದಿದ ತಕ್ಷಣ ಯಾರ್ಯಾರು ಮುಖ ಸಿಂಟ್ರಿಸ್ತಾರೋ ಅವರಿಗೆಲ್ಲ ಈ ಥರ ಒಂದ್ಸರಿ ಟ್ರೈ ಮಾಡಿ. ನಾರ್ಮಲ್ ಡ್ರಿಂಕ್ ಥರನೇ ಇರುತ್ತೆ. ಅದು ಬರೀ ಚಿಗ್ರೆಲೆ ಏನಿದೆ ಅದು ಮಾತ್ರ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಗ್ರೈಂಡ್ ಮಾಡೋಕೆ ಹಾಕೊಂಡಿದ್ದೀನಿ. ಹಾಗೆ ಒಂದು 4 ಮೆಂತ್ಯ ಕಾಳು, ಒಂದಿಡಿ ಆಗಷ್ಟು ಪುದೀನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದು ನೀಟಾಗಿ ಗ್ರೈಂಡ್ ಆದಮೇಲೆ ಸೋಸ್ಕೊಂಡು ಅದಕ್ಕೆ ಒಂದು ನಿಂಬೆ ರಸನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಯಾರು ಬೇಕಾದ್ರೂ ಕುಡಿಬೋದು. ಜ್ವರ ಬಂದಿರೋರೇ ಕುಡಿಬೇಕು ಅಂತ ಏನಿಲ್ಲ. ಈಗಿನ ವೆದರಿಗೆ ಇದು ಮುಂಜಾಗ್ರತೆ ಅಂತಾನೆ ಹೇಳ್ಬೋದು. ಇದನ್ನು ಕುಡಿಯೋದಕ್ಕೆ ನನ್ನ ಮಗಳಿಗೆ ಲಂಚ್ ಥರ ಏನಾದರೂ ಕೊಡಬೇಕಿತ್ತು. ಅದಕ್ಕೆ ಜೊತೆಗೆ ಸೋಯಾ ಚೀಸ್ ಬಾಲ್ ಕೂಡ ಮಾಡಿದ್ದೆ. ಅದ್ರ ಕಂಪ್ಲೀಟ್ ಡೀಟೇಲ್ಸ್ ಬೇಕಾದರೆ ಮಧುಮಹಿ ಯೂಟ್ಯೂಬ್ ವಿಡಿಯೋಸಲ್ಲಿ ಅಪ್ಲೋಡ್ ಆಗಿದೆ. ಒಂದ್ಸರಿ ಹೋಗಿ ಚೆಕ್ ಮಾಡಿ. ಹಾಗೆ ಸೊಳ್ಳೆಯಿಂದ ಸ್ವಲ್ಪ ದೂರ ಇರಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ.